ದಲಿತರು ಅಂದ್ರೆ ನಿಮ್ಮ ಪ್ರಕಾರ ಯಾರು? ಅಂದ್ರೆ ಸಮಾಜದಲ್ಲಿ ಹಿಂದುಳಿದವರ ಅಥವಾ ಜಾತಿ ವಿಚಾರದಲ್ಲಿ ಹಿಂದುಳಿದವರ ಏನಂತ ಇದು ಓಕೆ, ಮಾಡ್ತೀರಾ ಇದು ನೀವು? ಒಳ್ಳೆ ಪ್ರಶ್ನೆ ಪೂಜಾ ಹಾ, ಅವರೇ. ಇವಾಗ ದಲಿತ ಅನ್ನೋ ಪ್ರಶ್ನೆ, ಹ್ಮ್, ದಲಿತ್ ಅನ್ನೋ ಪ್ರಶ್ನೆ, ಆ ಪದ ಹ್ಮ್, ಅದು ಒಂದು 19ನೇ ಶತಮಾನದ ಮರಾಠಿ ಇನ್ಸ್ಪೈರ್ಡ್ ಆಗಿರೋ ಪದ. ಅದು ಒಂದು ಬ್ರೋಕೆನ್ ಪೀಪಲ್, ಚದುರೋಗಿರೋ ಒಂದು ರೀತಿ ಆ ಒಂದು ಜನಾಂಗದವರು ಅಥವಾ ಜನರು ಅಂತ ಒಂದು ಪದ ದಲಿತು. ಇಟ್ಸ್ ಅ ಟರ್ಮ್ ಆಫ್ ಸೆಲ್ಫ್ ಅಸರ್ಷನ್ ಪದ. ಆದರೆ ಅದು ಯಾವಾಗ ಅಂದರೆ ಒಂದು 1860s ಅಷ್ಟೊತ್ತಿಗೆ ಸಾವಿತ್ರಿಬಾಯಿ ಫುಲೆ ಮಾಹರ್ ಸಮುದಾಯನ, ಅಸ್ಪೃಶ್ಯ ಸಮುದಾಯನ ಗುಡ್ಸೋಕ್ಕೆ ದಲಿತ್ ಅಂತ ಪದ ಬಳಸಿ, ಅದು ಆ ಸಮುದಾಯನೂ ಕೂಡ ಅವ್ರನ್ನ ಗುಡಿಸ್ಕೊಳ್ಳೋಕ್ಕೆ ಅದು ಕೂಡ ಇದೆ. ಇವಾಗ ದಲಿತ್ ಅನ್ನೋದು, ನಾವು ಓವರಾಲ್ ಎಸ್ ಸಿ ಅನ್ನೋದು ಕೂಡ ಅದನ್ನು ವ್ಯಾಖ್ಯಾನಿಸ್ಬೋದು. ನೀವು ಎಸ್ ಸಿ ಅನ್ಟಚಬಲ್ ಅಂತಲೂ ಹೇಳ್ಬೋದು, ಓವರಾಲ್ ಎಸ್ ಸಿ ಅಂತಲೂ ಹೇಳ್ಬೋದು, ಕೆಲವರು ಬೇರೆ ಬೇರೆ ಥರ. ಓವರಾಲ್ ಎಸ್ ಸಿ ನಮಗೆ ಈ ಒಂದು ಪರಿಕಲ್ಪನೆ, ಹ್ಮ್, ಅಸ್ಪೃಶ್ಯತೆಯ ಪರಿಕಲ್ಪನೆ ಎಷ್ಟು ವರ್ಷದಿಂದ ಶುರುವಾಯಿತು ಅಂದರೆ ಒಂದು 2000 ವರ್ಷದಿಂದ ಶುರುವಾಯಿತು. ಬ್ರೋಕನ್ ಮ್ಯಾನ್ ಥಿಯರಿಯಿಂದ. ಯಾವಾಗ ಬೌದ್ಧ ಧರ್ಮ ಅನ್ನೋದು ಬುದ್ಧನಾದಮೇಲೆ 500 ವರ್ಷ, ಹಿಸ್ಟ್ರಿನೂ ಭಾಳ ಅರ್ಥ ಮಾಡ್ಕೊಳ್ಳೋಕೆ ಭಾಳ ಮುಖ್ಯ ಆಗುತ್ತೆ. 1000 ವರ್ಷ ವೈದಿಕ ಯುಗ ಇತ್ತು, ಆಮೇಲೆ ಬುದ್ಧ ಮಹಾವೀರ ಬರ್ತಾರೆ. ಅದರ ನಂತರ ಬುದ್ಧ ಯುಗ ಒಂದು 500 ವರ್ಷ ಇರುತ್ತೆ. 2000 ವರ್ಷಗಳಿಂದ ಬುದ್ಧನ ಒಂದು ರೀತಿ ಪೀರಿಯಡ್, ಅಶೋಕನ ಪೀರಿಯಡ್ ಅದೇ ಒಂದು ರೀತಿ ಡಿಕ್ಲೈನ್ ಆದಷ್ಟು, ಆವಾಗ ಒಂದು ರೀತಿ ಈ ಅಸಮಾನತೆ ಒಂದು ಸ್ವಲ್ಪ ತಲೆ ಎತ್ತಿದ ಮೇಲೆ ಅಸ್ಪೃಶ್ಯತೆ ಅನ್ನೋ ಪರಿಕಲ್ಪನೆ ಬಂತು. ಹಾಗಿದ್ದಾಗ ಅದು ಯಾವತ್ತೂ ಕೂಡ ಆ ಪರಿಕಲ್ಪನೆ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಒಂದು ರೀತಿ ಡಾಕ್ಟ್ರಿನಲ್ಲಿ ಇರ್ಬೋದು, ಅಂದರೆ ಈ ಚಾತುರ್ವರ್ಣ ವ್ಯವಸ್ಥೆ ಅಂತ ಏನು ಹೇಳ್ತೀವಿ, ಆ ಚಾತುರ್ವರ್ಣ ಹೊರಗಿರೋರು ಪಂಚಮರು. ಸೊ ಅದು ಪಂಚಮರು ಅನ್ನೋರು ದಲಿತರು, ಒಂದು ಅಸ್ಪೃಶ್ಯರು, ಇವರೆಲ್ಲ ಊರಾಚೆ ಇದ್ದು ಒಂದು ಬೇರೆ ಬೇರೆ ರೀತಿಯ ಒಂದು ತಾರತಮ್ಯ, ವ್ಯವಸ್ಥಿತ ತಾರತಮ್ಯ ಒಳಗಾದರು. ಬಾಬಾ ಸಾಹೇಬರು ಅದೇ ಸಮುದಾಯದಲ್ಲಿ ಹುಟ್ಟಿರೋದು. ಆದರೆ ನಾವಿವತ್ತಿನ ದಿನ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮಗೆ ಈ ವಿಚಾರದಲ್ಲಿ ನಮಗೆ ನ್ಯಾಯ ಬೇಕು. ಯಾಕಂದರೆ ಈ ಸಮುದಾಯಗಳು, ದಲಿತ ಸಮುದಾಯ ಆಗಿರ್ಬೋದು, ಕೆಲವು ಆದಿವಾಸಿ ಸಮುದಾಯಗಳಾಗಿರ್ಬೋದು, ಕೆಲವು ಶೋಷಿತ ವರ್ಗ ಆಗಿರ್ಬೋದು, ಬೇರೆ ಸಮುದಾಯಗಳಿಗೆ ಹೋಲಿಕೆ ಮಾಡಿದ್ರೆ, ಯಾಕೆಂದರೆ ಕ್ಯಾಸ್ಟ್ ಸಿಸ್ಟಮ್ ಇಸ್ ಇನ್ ರಿಲೇಷನ್ ಟು ಅದರ್ಸ್, ಬೇರೆ ಸಮುದಾಯಗಳಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚಾಗಿ ಬಡತನದಲ್ಲಿ ಓವರ್ ರೆಪ್ರೆಸೆಂಟೆಡ್, ಹೆಚ್ಚಾಗಿ ಶಿಕ್ಷಣದ ವಂಚಿತಲ್ಲಿ ಓವರ್ ರೆಪ್ರೆಸೆಂಟೆಡ್, ಹೆಚ್ಚಾಗಿ ಭೂ ವಂಚಿತಲ್ಲಿ ಓವರ್ ರೆಪ್ರೆಸೆಂಟೆಡ್, ಹೆಚ್ಚಾಗಿ ಸ್ಲಮ್ಮಲ್ಲಿ ಓವರ್ ರೆಪ್ರೆಸೆಂಟೆಡ್. ನಮಗೆ ಇದನ್ನು ಸರಿಪಡಿಸ್ಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು ಪೂಜಾ ಅವರೇ, ಇದನ್ನು ಗುರುತಿಸ್ಬೇಕು. ಇದು ಒಂದು ಅಂಕಿಅಂಶಗಳ ಪ್ರಕಾರ ಮಾಡ್ತಿರೋದು. ನಾನು ದಲಿತ ಕುಟುಂಬದಲ್ಲಿ ಹುಟ್ಟಿರೋನಲ್ಲ, ನಾನು ಒಂದು ಪ್ರಭಾವಿ ಸಮುದಾಯದಲ್ಲಿ ಹುಟ್ಟಿರೋದು. ಅದು ನಂದೇನು ಮಾಡಿರೋ ಪಾಪ ಪುಣ್ಯ ಪ್ರಶ್ನೆ ಎಲ್ಲ ಬೈ ಚಾನ್ಸ್ ಆಗಿ ನಮ್ಮ ಸಮುದಾಯ ಹುಟ್ಟಿದ್ದು, ನನಗೆಲ್ಲ ರೀತಿ ಸವಲತ್ತು ಸಿಕ್ಕಿದೆ. ಆದರೆ ನಾವೊಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮಗೆ ನ್ಯಾಯ ಬೇಕೇ ಬೇಕು. ನ್ಯಾಯ ಅಂದರೆ ಏನು ಅಂದರೆ, ಯಾರು ನಮಗೆ ಅದು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ನಾನು ಇತಿಹಾಸ ನಿಮ್ಗೆ ಹೇಳಿದ್ದೀನಿ, ಈ ಇತಿಹಾಸ ಈ ರೀತಿ ಬಂದಿದೆ, ಇದನ್ನು ನಾವಿವಾಗ ಹೆಂಗೆ ಸರಿಪಡಿಸ್ಬೇಕು ಅಂದರೆ ಇದನ್ನು ಗುರುತಿಸಿ ಆಮೇಲೆ ಒಂದು ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸಿ ಒಂದು ಸಮಾಜ, ಅದು ಆದರ್ಶ ಸಮಾಜ. ಸೊ ಇಲ್ಲಿ ಸಮಾಜ ಅನ್ನೋದು, ಈಕ್ವಾಲಿಟಿ ಅನ್ನೋದು ಸಂವಿಧಾನ ಪೀಠಿಕೆಯಲ್ಲಿದೆ, ಅದು ಆದರ್ಶ ಸಮಾಜ. ಜಸ್ಟಿಸ್ ಅನ್ನೋದು ಈಕ್ವಾಲಿಟಿ, ಅದು ಕೂಡ ಸಂವಿಧಾನ ಪೀಠಿಕೆಯಲ್ಲಿದೆ. ಯಾಕೆ ಇದು ಮುಖ್ಯ ಆಗುತ್ತೆ ಪೂಜಾ ಅವರೇ ಅಂದರೆ, ದ ಫೈಟ್ ಇಸ್ ಫಾರ್ ಜಸ್ಟಿಸ್. ನಮಗೆ ಇವಾಗ ಪೊಲಿಟಿಕಲ್ ಸ್ಪೆಕ್ಟ್ರಮ್ನಲ್ಲಿ ರೈಟ್ ವಿಂಗ್, ಲೆಫ್ಟ್ ವಿಂಗ್ ಅಂತ ನಾವು ಮಾತಾಡ್ತೀವಿ. ಸೆಂಟರ್ ವಿಂಗ್ ಅವರೆಲ್ಲ ಇವಾಗ ಹೆಂಗಿದೆಯೋ ಹಂಗೆ ಇರೋದು, ಬೆಳೆದಿರೋರು ಬೆಳೆಯೋದು, ನಾವು ಮಾತ್ರ ಅಧಿಕಾರದಲ್ಲಿ ಇರ್ಬೋದು, ಅವರು ಪರಿಹಾರ ಕೊಡಲ್ಲ. ಬಟ್ 3 ಸಿದ್ಧಾಂತಗಳು ಪರಿಹಾರ ಕೊಡ್ತಾರೆ. ಜಸ್ಟಿಸ್ ಮೇಲೆ ಪರಿಹಾರ. ಜಸ್ಟಿಸ್ ಅಂದರೆ ಏನು? ಇತಿಹಾಸ ತಪ್ಪುಗಳು ಸರಿಪಡಿಸೋದು. ಒಂದು ರೈಟ್ ವಿಂಗು, ಹಿಂದುತ್ವ ಅಂತ ಕರಿತೀವಿ. ಹಿಂದೂ ಬೇರೆ, ಹಿಂದುತ್ವ ಬೇರೆ. ಹಿಂದುತ್ವ ಅನ್ನೋದು ಸಾವರ್ಕರ್ ಕೊಟ್ಟಿರೋ ಆಲೋಚನೆ, ಅದು ಒಂದು ರೀತಿಯ ಬಲಪಂಥೀಯ ಆಲೋಚನೆ. ಅವರು ಇತಿಹಾಸನ ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸ್ಕೊಂಡು ಬಂದಿದ್ದಾರೆ. ಅವರು ಈ ರೀತಿ ನಮ್ಮ ದೇವಸ್ಥಾನಗಳ ಮೇಲೆ ಮಸೀದಿಗಳು ಕಟ್ತಾ ಬಂದಿದ್ದಾರೆ, ನಮ್ಮನ್ನು ಈ ರೀತಿ ಬೇರೆ ಬೇರೆ ಅತ್ಯಾಚಾರ ಅನ್ನೋದು, ಒಂದು ಮುಸಲ್ಮಾನ್ ದಾಳಿಗಳು ನಮ್ಮಂಥ ಹಿಂದೂಗಳ ಮೇಲೆ ಆಗಿದೆ ಅಂತ ಅವ್ರ ಇತಿಹಾಸನ ವ್ಯಾಖ್ಯಾನಿಸ್ಕೊಂಡು ಬಂದಿದ್ದಾರೆ. ಅದನ್ನು ಬಿಡಿಸಿ ಅವ್ರಿಗೆ ಇವಾಗ ನ್ಯಾಯ ಬೇಕು ಅಂತ ಅವ್ರು ಹೇಳ್ತಾರೆ. ನ್ಯಾಯ ಅಂದರೆ ನಮಗೆ ಒಂದು ರೀತಿ ಸಾಮಾಜಿಕ ನ್ಯಾಯ, ಎಲ್ಲ ರೀತಿ ನ್ಯಾಯ ಬೇಕು. ಅವರು 35-38% ವೋಟ್ ಇದೆ, ಅದು ರೈಟ್. ಅದೇ ಥರ ಜಸ್ಟಿಸ್ ಬೇಕು ಅಂತ ಲೆಫ್ಟ್ ವಿಂಗ್ ಇದ್ದಾರೆ, ಕಮ್ಯುನಿಸ್ಟ್. ಅವ್ರೇನು ಹೇಳ್ತಾರೆ ಅಂದರೆ, ಆರ್ಥಿಕವಾಗಿ ಭೂಮಾಲೀಕರು, ಶ್ರೀಮಂತರು, ಕಾರ್ಪೊರೇಟ್ ವ್ಯವಸ್ಥೆ ಇವರೆಲ್ಲ ದಾಳಿ ಮಾಡಿದ್ದಾರೆ, ನಮ್ಮಂಥ ಶ್ರಮಜೀವಿ ವರ್ಗ ಬಡವರೆಲ್ಲ ನಮಗೆ ನ್ಯಾಯ ಬೇಕು ಅಂತ ಅವ್ರು ಬರೀ ಆರ್ಥಿಕತೆಗೆ ಸೀಮಿತ ಮಾಡ್ತಾರೆ. ಎಲ್ಲ ರೀತಿ ಅನ್ಯಾಯಗಳನ್ನ ಅರ್ಥೈಸ್ಕೊಂಡು
ಅಸಮಾನತೆಯ ವ್ಯವಸ್ಥೆನ ಗುರುತಿಸಿ ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೆ ನಮ್ಮ ಸತ್ಯಪಂಥ, ನಾವು ಬಲಪಂಥಿ ಅಲ್ಲ, ಮಧ್ಯಪಂಥಿ ಅಲ್ಲ, ಎಡಪಂಥಿ ಅಲ್ಲ, ನಮ್ಮದೇ ಆದ ಒಂದು ಸತ್ಯಪಂಥ ಅನ್ನೋದೊಂದಿದೆ ಪೂಜೆ ಅವರೇ. ಇದನ್ನು ಯಾರು ಅವ್ರ ಜೀವಮಾನದಲ್ಲಿ ಭಾಳ ಯಶಸ್ವಿ ಮಾಡಿದ್ದಾರೆ ಅಂದರೆ ನಮ್ಮ ಮಾದರಿಗಳು ಅಂಬೇಡ್ಕರ್, ಪೆರಿಯಾರು, ಕಾಂಶಿರಾಮರು. ಇದನ್ನು ನಾವು ಹೆಂಗೆ ನೋಡ್ತೀವಿ ಅಂದರೆ ಇತಿಹಾಸನ ಭಾಳ ವೈಜ್ಞಾನಿಕವಾಗಿ ಓದ್ಕೊಂಡು ಇತಿಹಾಸದ ಮೇಲೆ ಒಂದು ಅಸಮಾನತೆ ಕಟ್ಕೊಂಡು ಬಂದಿದ್ರೆ 10,000-12,000 ವರ್ಷದಿಂದ ಅದನ್ನು ಸರಿಪಡಿಸ್ಬೇಕು, ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲ ಸಮಾಜದ ಸಮಸ್ಯೆಗಳಿಗೂ ಒಂದು ಪರಿಹಾರ ಕೊಡ್ತೀವಿ. ಸೊ ಇದು ಜಸ್ಟಿಸ್ಗೋಸ್ಕರ. ಯಾಕೆಂದರೆ ಕೆಲವು ಸಮುದಾಯ ಹುಟ್ಟಿದ ತಕ್ಷಣ ನನ್ನಂತವ್ನು ಎಲ್ಲ ರೀತಿ ಸಿಕ್ಕತ್ತೆ. ಅಲ್ಲ ಸರ್, ಈಗ ರಿಸರ್ವೇಷನ್ ವಿಚಾರದಲ್ಲೇ ತಗೊಂಡ್ವಿ ಅಂದರೆ ನೀವು ನೋಡಿರ್ತೀರ ಎಷ್ಟೊಂದು, ಈಗ ಎಷ್ಟು ಟ್ಯಾಲೆಂಟೆಡ್ ಇರ್ತಾರೆ, ಎಲ್ಲ ಇರುತ್ತೆ ಅವ್ರಿಗೆ, ಅಂಥವ್ರಿಗೆ ಅವಕಾಶಗಳು ಸಿಗಲ್ಲ. ರಿಸರ್ವೇಷನ್ಸ್ ವಿಚಾರದಲ್ಲಿ ನೀವು ನೋಡೋದಾದರೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾರೆ, ಅವ್ರಿಗೆ ರಿಸರ್ವೇಷನ್ ಸಿಕ್ಕಿರುತ್ತೆ. ಸೊ ಎಷ್ಟೊಂದು ವಿಚಾರದಲ್ಲಿ ನಾವು ನೋಡ್ತೀವಿ, ಈ ಜಾಬ್ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ವಿಚಾರಗಳು ನೋಡಿರ್ತೀವಿ ನಾವು. ಸೊ ಏನು ಹೇಳ್ತೀರಾ ಸರ್ ರಿಸರ್ವೇಷನ್ ಅನ್ನೋ ಪರಿಕಲ್ಪನೆ ಅರ್ಥ ಮಾಡ್ಕೋಬೇಕು. ರಿಸರ್ವೇಷನ್ಗೂ ಆರ್ಥಿಕತೆಗೂ ಯಾವ ಒಂದು ಸಂಬಂಧ ಇದೆ ಅಂತ ಇದ್ದಿಲ್ಲ. ರಿಸರ್ವೇಷನ್ ಯಾವಾಗಿಂದ ಬಂತು ಅಂದರೆ 1881ನಿಂದ ಹಂಟರ್ ಕಮಿಷನ್ನಿಂದ ಜ್ಯೋತಿಬಾ ಫುಲೆ, ತಂದೆ ಪೆರಿಯಾರು, ಬಾಬಾ ಸಾಹೇಬರು, ಕೃಷ್ಣರಾಜ ಒಡೆಯರು ಇವರೆಲ್ಲ ಯಾಕೆ ತಂದರು ಅಂದರೆ ಸಾಮರಾಜು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಇರಬೇಕು. ನಿಮಗೆ ಇವಾಗ ಬೇರೆ ಬೇರೆ ಸಮುದಾಯಗಳಿದ್ದೀವಿ. ಸೋಷಲ್ ಜಸ್ಟಿಸ್ನಲ್ಲಿ ಎಲ್ಲ ಸಮುದಾಯಗಳಿಗೂ ಅವರ ಜನಸಂಖ್ಯೆ ತಕ್ಕಂತೆ ಅವರ ರೆಪ್ರೆಸೆಂಟೇಷನ್ ಇರಬೇಕು. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ನನ್ನ ಪ್ರಕಾರ ಕ್ರಿಕೆಟ್ನಲ್ಲಿ ಅದೇ ನಿಜವಾದ ಮೆರಿಟ್. ಯಾಕಂದರೆ ಅದರ ಒಳಗಡೆ ನಿಜವಾಗ್ಲೂ ಬಡವರು, ಗ್ರಾಮೀಣ ಭಾಗದಿಂದ ಬರೋರು, ಶಿಕ್ಷಣದ ವಂಚಿತ ಸಮುದಾಯಗಳು, ಡಿಸೇಬಲ್ಡು, ಈ ಥರದ್ದನ್ನು ಆ ಒಂದು ಗುಂಪಿನ ಒಳಗಡೆ ಅದಕ್ಕೆ ಸ್ಪೆಷಲ್ ಬೆನಿಫಿಟ್ಸ್ ಕೊಡಬೇಕು. ನೀವೇಳ 100% ಸತ್ಯ. ಬಟ್ ಆ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಸಾಮಾಜಿಕವಾದ ಪರಿಕಲ್ಪನೆ ಪೂಜಾ ಅವರೇ, ಹೊರತು ಅದು ಆರ್ಥಿಕ ಪರಿಕಲ್ಪನೆ ಅಲ್ಲ. ನೀವು ಆರ್ಥಿಕವಾಗಿ ಸರಿಪಡಿಸ್ಬೇಕು ಅಂದರೆ ಎಕನಾಮಿಕ್ ಪಾಲಿಸಿನ ಸರಿಪಡಿಸ್ಬೇಕು, ಶ್ರೀಮಂತನ ಕಿತ್ತು ಬಡವರು ಹಂಚಬೇಕು, ಒಂದು ಸಮಾಜ ಕಟ್ಟಬೇಕಲ್ಲ. ಆಮೇಲೆ ರಿಸರ್ವೇಷನ್ಸ್ ಕೊಟ್ಟಿದ ತಕ್ಷಣ ಮೆರಿಟ್ಗೆ ಎಲ್ಲೋ ಒಂದು ಕಡೆ ಧಕ್ಕೆ ಬರುತ್ತೆ ಅಂತ ಆಲೋಚನೆ ಇದೆಯಲ್ಲ, ಅದು ಸತ್ಯಕ್ಕಿಂತ ದೂರವಾಗಿದೆ. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇಂಡಿಯನ್ ರೈಲ್ವೇಸ್ ಅಂತ ಇದೆ, ನಿಮ್ಗೆ ಗೊತ್ತಿದೆ. ಇಂಡಿಯನ್ ರೈಲ್ವೇಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್ಸ್ ಆಫ್ ರಿಸರ್ವೇಷನ್ ಇನ್ ದ ವರ್ಲ್ಡ್. ಮೀಸಲಾತಿ ಕೊಡುತ್ತೆ. 2015-16ರಲ್ಲಿ ಯೂನಿವರ್ಸಿಟಿ ಮಿಶಿಗನ್ ಒಂದು ಸ್ಟಡಿ ಮಾಡ್ತು. ಈ SC/ST ಸ್ಪೆಸಿಫಿಕ್ ಆಗಿ ರಿಸರ್ವೇಷನ್ ಕೊಟ್ಟಿರೋದ್ರಿಂದ ಪ್ರೊಡಕ್ಟಿವಿಟಿ ಎಷ್ಟು ಮಟ್ಟಿಗೆ ಏನಾಗಿದೆ. ನೀವು ಹೇಳೋ ಪ್ರಕಾರ ನೀವೊಂದು ಮೆರಿಟ್ ಅಂತ ಬಳಸಿದ್ರಿ, ಪ್ರೊಡಕ್ಟಿವಿಟಿ ಅದರಿಂದ ಕಡಿಮೆ ಆಗಿರಬೇಕಲ್ವಾ? SC/ST ಮೀಸಲಾತಿ ಕೊಟ್ಟಿರೋದ್ರಿಂದ ಕಡಿಮೆ ಆಗಿಲ್ಲ. ಅಥವಾ ಅಷ್ಟೇ ಇರಬೇಕಲ್ವಾ? ಆಗಿಲ್ಲ. SC/ST ಮೀಸಲಾತಿ ಕೊಟ್ಟಾಗಿಂದ ಇಂಡಿಯನ್ ರೈಲ್ವೇಸ್ನಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ ಅಂತ ಅವರೇ ಯೂನಿವರ್ಸಿಟಿ ಮಿಶಿಗನ್ ಸ್ಟಡಿ ಹೇಳಿದ್ದಾರೆ. ಅಂದರೆ ಏನದರ ಅರ್ಥ ಅಂದರೆ ನಿಜವಾದ ಮೆರಿಟ್ಟೇ ಮೀಸಲಾತಿ. ಇಟ್ ಇಸ್ ಟ್ರೂ ಮೆರಿಟ್ ಬಿಕಾಸ್ ಯು ಆರ್ ಲುಕಿಂಗ್ ಫಾರ್, ನಿಮ್ಮ ಪೂಲ್ ವೈಡನ್ ಆಗುತ್ತೆ, ನೀವು ಎಲ್ಲ ಸಮುದಾಯದ ಪ್ರಾತಿನಿಧ್ಯ ಕೊಡ್ತೀರಾ, ಅವಾಗ ಗುರುತಿಸಿ ಅವ್ರಿಗೆ ಅವಕಾಶ ಕೊಡ್ತೀರ. ಸೊ ಅದನ್ನು ನಾವು ಮುಂದುವರಿಸ್ಬೇಕು. ಇವಾಗ ಒಂದು ಹೇಳ್ತೀನಿ ಪೂಜಾ ಅವರೇ, ಅದನ್ನು ಒಂದೇ ರೀತಿ ಮಾಡಿದ ತಕ್ಷಣ ಎಲ್ಲ ಸಮಾಜದ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಅಂತ ನೋಡೋಕ್ಕಾಗಲ್ಲ. ದ್ಯಾಟ್ ಈಸ್ ಒನ್ ಸ್ಮಾಲ್ ಬಟ್ ನೆಸೆಸರಿ ಸೋಷಿಯಲ್ ಜಸ್ಟಿಸ್ ಮೆಥಡ್. ಬಟ್ ನಮಗೆ ಎಲ್ಲ ರೀತಿ ಅನ್ಯಾಯದಲ್ಲಿ ನಡೀತಾ ಇದೆ ಪೂಜಾ ಅವರೇ. ವ್ಯವಸ್ಥೆನೇ ಹಾಳಾಗ್ಬಿಟ್ಟಿದೆ. ಈ ವ್ಯವಸ್ಥೆ ಹಾಳಾಗಿರೋದ್ರಿಂದ ನೀವು ನಿಜವಾಗ್ಲೂ ಅದನ್ನು ಸರಿಪಡಿಸ್ಬೇಕು, ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಏನು ಬೇಕು? ಒಂದು ಅಹಿಂಸಾವಾದದ, ಪ್ರತಿರೋಧದ, ಪರಿವರ್ತನೆಯ ಕ್ರಾಂತಿ ಬೇಕು.